ಮೋದಿ ಕಿ ಗ್ಯಾರಂಟಿ ಅಂತ ಘೋಷಣೆ ಮಾಡ್ಕೊಂಡು ಚುನಾವಣೆಗೆ ಹೋದ್ರು. ಅಫ್ಕೋರ್ಸ್ ಅವ್ರು ಗೆದ್ದಿದ್ದಾರೆ. ನಾನು ಆಯ್ತಪ್ಪ, ನೀವು ಕೂತ್ಕೊಳ್ಳಿ ರವಿಕುಮಾರ್. ಈಗ ನೀವು ಜನಸಂಘ ಇದ್ದಾಗ ಹೆಂಗೆ ಗೆದ್ದಿದ್ರಿ ಅಂತಲೂ ಗೊತ್ತಿದೆ ಅಲ್ವಾ? ದೇಶಕ್ಕೆ ಗೊತ್ತಿಲ್ವಾ? ಜನಸಂಘದಲ್ಲಿ ಇದ್ದಾಗ ನೀವೇನೇನು ಮಾಡಿದ್ರಿ, ಎಷ್ಟೆಷ್ಟು ಗೆದ್ದಿದ್ರಿ ಅಂತ ದೇಶದಲ್ಲಿ ಇತಿಹಾಸ ಅಲ್ವಾ? ಬದಲಾವಣೆ ಆಗ್ತದೆ, ಏನು ಮಾಡೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಇರೋದೇ ಬದಲಾವಣೆ ಆಗಲಿಕ್ಕೆ. 80ರಲ್ಲಿ ಎಷ್ಟು ಗೆದ್ದಿದ್ರಿ ನೀವು? ಭಾರತೀಯ ಜನತಾ ಪಕ್ಷ ಪ್ರಾರಂಭ ಆದಾಗ ಎಷ್ಟು ಗೆದ್ದಿದ್ರಿ? ಎರಡು ಗೆದ್ದಿದ್ರಿ. ಈಗ ಜಾಸ್ತಿ ಗೆದ್ದಿದ್ದೀರಿ. ಆದರೆ ಕಳೆದ ಬಾರಿಗಿಂತ ಕಡಿಮೆ ಗೆದ್ದಿದ್ದೀರಿ. ಅದನ್ನು ಹೇಳ್ಬೇಕಲ್ಲ. ಆಯ್ತಪ್ಪ, 3ನೇ ಬಾರಿ ಯಾರು ಗೆಲ್ಲಿ, 5ನೇ ಬಾರಿ ಯಾರು ಗೆಲ್ಲಿ, ಎಲ್ಲರೂ ಎಷ್ಟಾರು ಗೆಲ್ಲಿ. ಹಾಗಾದ್ರೆ ಕಾಂಗ್ರೆಸ್ನವ್ರು ಎಷ್ಟು ಬಾರಿ ಗೆದ್ದಿದ್ರು? ಎಷ್ಟು ಬಾರಿ ಗೆದ್ದಿದ್ರು ಅಲ್ಲ. ಸೋತ್ರಿ, ನಾವು ಸೋತು ಗೆದ್ದೇವೆ. ನಾವು ಗೆದ್ದು ಸೋತಿದ್ದೀವಿ. ಕರ್ನಾಟಕದಲ್ಲಿ ಏನಾಯ್ತು? ಕರ್ನಾಟಕದಲ್ಲಿ ಏನ್ ಮಾಡಿದ್ರಿ? ಸೋತೆ ಎಲ್ಲ ಗೆದ್ಬಿಟ್ಟು ಸೋತ್ಬಿಟ್ರ? ನೀವು ಗೆಲ್ಲೇ ಇಲ್ಲ ಕರ್ನಾಟಕದಲ್ಲಿ. ಇತಿಹಾಸ ಏನ್ ಹೇಳ್ತದೆ ಅಂತಂದ್ರೆ, ನಿಮಗೆ ಈ ರಾಜ್ಯದ ಜನ ಆಶೀರ್ವಾದನೇ ಮಾಡಿಲ್ಲ. ಎಲ್ಲಿ ಬಿಡಪ್ಪ, ಈ ಕರ್ನಾಟಕ ಮಾತಾಡಯ್ಯ. ಡೆಲ್ಲಿನೂ ಮಾತಾಡೋಣ, ಕರ್ನಾಟಕನೂ ಮಾತಾಡೋಣ. 77ರವರೆಗೆ ಕಾಂಗ್ರೆಸ್ ಗೆಲ್ತಿತ್ತಲ್ವಾ? ಮತ್ತೆ ಇಲ್ಲೇ ಈಗ ಒಂದೊಂದು ಕಾಲ ಬರ್ತದೆ. ಎಲ್ಲ ರಾಜಕೀಯ ಪಕ್ಷಗಳಿಗೂ ಒಂದೊಂದು ಕಾಲ ಬರ್ತದೆ. ನಾವು ಹೋದ ಸಾರಿ ಬಹಳ ಕಡಿಮೆ ಗೆದ್ದಿದ್ದು, ಈ ಸಾರಿ 100 ಸ್ಥಾನಗಳನ್ನು ಗೆದ್ದಿದ್ದೀವಿ. ಮುಂದಿನ ಸಾರಿ ನಿಮ್ಮನ್ನು ಧೂಳಿಪಟ ಮಾಡ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಆಯ್ತು ಬಿಡಪ್ಪ. ನೀನು ಈಗ ರವಿಕುಮಾರ್ ಮುಖ್ಯ ಸಚೇತಕರು ಮಾಡ್ಬಿಟ್ಟಿದ್ದಾರೆ. ಸ್ವಲ್ಪ ಗಂಭೀರವಾಗಿರೋದು ಕಲ್ತ್ಕೋಬೇಕು ನೀನು. ಈಗ ನೀವ್ ಹೇಳ್ದಂಗ್ ನಾನು ಹೇಳ್ತೀನಿ ಸರ್, ಮುಂದಿನ ಸಾರಿನೂ ನರೇಂದ್ರ ಮೋದಿನೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಸರ್. ಮುಂದಿನ ಸಾರಿನೂ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿನೇ ಆಗ್ತಾರೆ. ನೋಡಿ, ಇದು ಮೋದಿ ಕಿ ಗ್ಯಾರಂಟಿ 2024, मोदी की गारंटी फिर एक बार हिंदी में है. झूठी गारंटी, सब झूठ. ಸುಮ್ ಕೂಡ್ರಿ, ಮಾತಾಡ್ಲಿ ಅವರು. ನೋಡಿ ಯಾಕೆ ಮಾತಾಡ್ತೀರಿ? ಆಮೇಲೆ ಈಗ ಮಧ್ಯೆ ಮಾತಾಡಿದ್ರೆ ನಾನು ನನ್ನ ಫ್ಲೋ ಆಫ್ ಥಾಟ್ಸ್ ಇದೆಯಲ್ಲ, ತಪ್ಪು ಅದು ಕಟ್ಟಾಗ್ತದೆ. ನಿಮ್ಮ ಉದ್ದೇಶನೂ ಅದೇನೆ, ಹೇಗಾರು ಮಾಡಿ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ. ನಾವು ಮಾತಾಡುವಾಗಲೂ ಸದಸ್ಯರು ಅದೇ ಮಾಡ್ತಾರೆ. ನಮಗೂ ಫ್ಲೋ ಹೋಗ್ಬಿಡ್ತದೆ ಅಂತ ನಾವ್ ಹೇಳ್ತೀವಿ, ಆದ್ರೂ ಬಿಡಲ್ಲ, ತಿರುಗಿಸ್ತಾರೆ. ಏನ್ ಮಾಡ್ತೀರಿ? ನಿಮ್ಮಿಂದ ಅಲ್ವಾ? ಬಿಡ್ರಿ, ಅವ್ರು ಮಾತಾಡ್ಲಿ. ನಾನು ಇಲ್ಲಿ ಕೂತಿರ್ಲಿಲ್ಲ ನಾರಾಯಣ ಸ್ವಾಮಿ.